ತಮಿಳುನಾಡಿಗೆ ತಕ್ಷಣವೇ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ. ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿತ್ತು ತಮಿಳುನಾಡು. ಕರ್ನಾಟಕ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶ ಪಾಲಿಸಿಲ್ಲ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಕರ್ನಾಟಕ ನಿರ್ದೇಶನ ನೀಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸರಿಯಾಗಿ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಎನ್ನುವಂಥ ಅರ್ಜಿ. ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಮಳೆಯ ಅಭಾವ ಇದೆ, ನೀರು ಹರಿಸೋಕೆ ಅಸಾಧ್ಯ, ಡ್ಯಾಮ್ಗಳು ಭರ್ತಿ ಆಗೋವರೆಗೆ ನೀರು ಹರಿಸೋದಿಲ್ಲ ಅಂತೇಳಿ ಕರ್ನಾಟಕ ಹೇಳಿತ್ತು. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠದಲ್ಲಿ ವಿಚಾರಣೆ ಆಗತ್ತೆ. ಒಂದು ಕಡೆಯಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಎನ್ನುವಂಥ ಒಂದಷ್ಟು ಚರ್ಚೆಗಳಿವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದು ಕಡೆಯಲ್ಲಿ ಕರ್ನಾಟಕ ನಿರ್ದೇಶನವನ್ನು ಪಾಲಿಸಿಲ್ಲ ಎನ್ನುವಂಥ ಆರೋಪ, ಏನು ಆಗಬಹುದು ಮುಂದಿನ ಹಂತದಲ್ಲಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಸಂತೋಷ್? ಪ್ರತಿದಿನ 11,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥದ್ದನ್ನ ಏನು ಸಿಡಬ್ಲ್ಯೂಎಂಎ ಹೇಳಿತ್ತು. ಆದ್ರೆ ಅದರ ಹಿಂದಿನ ಆದೇಶಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಪ್ರತಿದಿನ 3,500 ಕ್ಯೂಸೆಕ್ ಮುಂದಿನ 15 ದಿನಗಳವರೆಗೆ ನೀರು ಬಿಡಬೇಕು ಅನ್ನುವಂಥದ್ದನ್ನು ಕೂಡ ಆದೇಶ ಮಾಡಿದ್ದನ್ನ ಕರ್ನಾಟಕ ಪಾಲಿಸಿರ್ಲಿಲ್ಲ. ಆದ್ರೆ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ನೀರಿನ ಕೊರತೆ ಇತ್ತು, ಜೊತೆಗೆ ಮುಂಗಾರಿನ ಕೊರತೆ ಇತ್ತು ಅನ್ನುವಂಥದ್ದನ್ನು ಕೂಡ ಕರ್ನಾಟಕ ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಮುಂದೆ ವಾದವನ್ನು ಮಂಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸಲ್ಲಿಸಿತ್ತು. ಅದರ ವಿಚಾರಣೆ ಇವತ್ತು ನ್ಯಾಯಮೂರ್ತಿಗಳು ದ್ವಿಸದಸ್ಯ ಪೀಠ ವಿಕ್ರಮ್ನಾಥ್ ಹಾಗೂ ಸಂದೀಪ್ ಮೆಹ್ತಾ ಅವರ ಪೀಠದಲ್ಲಿ ನಡೆಯಲಿದೆ. ಅದರ ವಿಚಾರಣೆಯನ್ನ ಸಹಜವಾಗಿ ನಡೆಸಿದ ಸಂದರ್ಭದಲ್ಲೂ ಕೂಡ ಕರ್ನಾಟಕ ನಾವು ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶಕ್ಕೆ ಹೆಚ್ಚುವರಿ ನೀರನ್ನು ಬಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ವಾದ ಮಾಡಲಿದೆ ಅನ್ನುವಂತ ಹೇಳಲಾಗುತ್ತೆ. ಆದ್ರೆ ಹಾಗಾಗಿ ಈ ಅರ್ಜಿಗೆ ಹೆಚ್ಚಿನ ಮಹತ್ವವನ್ನ ಇವತ್ತು ಸುಪ್ರೀಂ ಕೋರ್ಟ್ ನೀಡುವಂಥದ್ದು ತೀರಾ ಕಡಿಮೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗ ಮುಂದೆ ಇರುವಂತದ್ದು ಅದರ ಮುಂದಿನ ಭಾಗದಲ್ಲಿ ಆದೇಶ ಮಾಡಿರುವಂತಹ ಏನು ಪ್ರತಿದಿನ 11,000 ಕ್ಯೂಸೆಕ್ ಅನ್ನ ಈಗಾಗಲೇ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಬಿಡಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳೊಂದಿಗೆ ಅಂಕಿಅಂಶಗಳೊಂದಿಗೆ ಕರ್ನಾಟಕ ಮತ್ತೊಂದು ರಿಟ್ ಪಿಟಿಷನ್ ಅನ್ನ ಹಾಕುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ ಇವತ್ತಿನ ವಿಚಾರಣೆಯಲ್ಲಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.